ಆಗಿಲ್ಲ. ಬೇರೆಯವರಿಗೆ ವಾಯ್ಸ್ ಇದೆ, ನಿಮ್ಗೆ ವಾಯ್ಸ್ ಇದೆ. ಕೇಳೋದ್ ಕೇಳ್ರಿ. ಕೋಲಾರ್ಗೆ ಬಂದಾಗ ಏನ್ ಹೇಳಿ ಬಂದಿದ್ದು ನಿಮ್ಗೆ? ಏನ್ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಯಾರಲ್ಲಿ ಮಾಡ್ತಾ ಇದ್ದೀರಾ ನೀವು? ಹೂ ಇಸ್ ದ ಹೆಡ್ ಆಫ್ ಯುವರ್ ಡಿಪಾರ್ಟ್ಮೆಂಟ್? ನಾನು ಲಾಸ್ಟ್ ಟೈಮೇ ತಮಗೆ ಹೇಳಿದ್ದೇನೆ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ, ಕೋಲಾರ್ಗೆ ಬಂದು ಕೋಲಾರಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ದೇನೆ. ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ? ಒಂದ್ ಮೀಟಿಂಗ್ ನೋಟಿಸ್ ಕೊಟ್ರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ಯಾರ ಹತ್ರ ಅಧಿಕ ಪ್ರಸಂಗ ಈ ತರ ಮಾಡ್ತಾ ಇರೋದು ನೀವು? ಏನ್ ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತೂ ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ? ಮೂರನೇ ಬಾರಿ ಇದು ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು. ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ? 51 ಫೀಲ್ಡ್ ವೆರಿಫಿಕೇಶನ್ ಆಗಿದೆ. ಇದು 1.5 ತಿಂಗಳಲ್ಲಿ 3 ಬಾರಿ ಮಾತಾಡಿದ್ದೇನೆ. ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದು ನಿಮ್ಮ ಉತ್ತರನ? ನನಗಾಗಿ 2 ಬಂದಿದೆ ಸರ್. ನಾನು ಕೋಲಾರ್ಗೆ ಬಂದಾಗ ಏನ್ ಹೇಳಿ ಬಂದೆ ನಿಮ್ಗೆ? ಜ್ಞಾಪಕ ಆದ್ರೂ ಇದೆಯನ್ರಿ? ಮಿನಿಟ್ಸ್ ಆಫ್ ದ ಮೀಟಿಂಗ್ ತೆಗೆದು ಕಳಿಸ್ಬೇಕಾ ನಿಮ್ಗೆ? ಸುನೀಲ್, ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಇವ್ರ ಹತ್ರ ನಾನು ಏನ್ ಮಾತಾಡಿದ್ದೆ ಅಂತ ರೆಕಾರ್ಡಿಂಗ್ ಇದೆಯಲ್ವಾ? ಇರುತ್ತಾ ಇವ್ರೆ? ಎಲ್ಲವೂ ರೆಕಾರ್ಡ್ ಆಗಿರ್ತೇವೆ ಸರ್. ಹಾ. ಬಟ್ ಈಗ ನಾವು ಕೋಲಾರ್ಗೆ ಹೋದಾಗ ಪ್ರೋಗ್ರೆಸ್ ಏನಿದೆ ಇಲ್ಲ. ಸ್ಟಾರ್ಟ್ ವಿತ್ ದ ವಿಡಿಯೋ ಕಾನ್ಫರೆನ್ಸ್. ಆವತ್ತು ಇವ್ರಿಗೆ ಏನು ಸೂಚನೆ ಕೊಟ್ಟಿದೆ? ಎರಡನೇದು ಕೋಲಾರ್ಗೆ ಹೋದಾಗ ಏನ್ ಸೂಚನೆ ಕೊಟ್ಟಿದೆ? ಅದಕ್ಕೆ ಅವರು ಏನ್ ಮಾಡಿದ್ದಾರೆ? ನಂಬರ್ 1. ನಂಬರ್ 2, ಇವತ್ತು ವಿಡಿಯೋ ಕಾನ್ಫರೆನ್ಸ್ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆದ್ರೂ ಕೂಡ ಇವರು ಮೀಟಿಂಗ್ಗೆ ಬಂದಿಲ್ಲ. ಎರಡಕ್ಕೂ ಸೇರಿ ನೀವು ನೋಟ್ ಪುಟ್ ಅಪ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಅವರಿಂದ ಒಂದು ಇಶ್ಯೂ ಮಾಡಿ ನೋಟಿಸ್ ಅವರಿಗೆ. ಒಳ್ಳೆ ಮಾತಿಗೆ ಗೌರವ, ಇವರಿಗೆ ವಯಸ್ಸಿಗೆ ಗೌರವ ಕೊಟ್ಟರು, ಇವ್ರಿಗೆ ಗೌರವ ತಗೊಳ್ಳೋದು ಗೊತ್ತಿಲ್ಲ. ಹೋದ ವಿಸಿಯಲ್ಲಿ ಇವ್ರ ಹತ್ರ ಮಾತಾಡಿದ್ದೇನೆ, ಕೋಲಾರಲ್ಲಿ ಹೋಗಿ ಮಾತಾಡಿದ್ದೇನೆ. 50 ಫೀಲ್ಡ್ ವೆರಿಫಿಕೇಶನ್ ಮಾಡಿದಾರಂತೆ. ಯಾರು ನಿಮ್ಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಯಾರು ನೀವು? ಪ್ರಿನ್ಸಿಪಲ್ ಸೆಕ್ರೆಟರಿ, ಕಮಿಷನರ್ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ? ನೀವು ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾ ಇದ್ದೀರಾ? ಹೇಳಿದ್ ಏನ್ ಮಾಡಿದ್ದೀರಾ ನೀವು? 51 ಫೀಲ್ಡ್ ಎಲ್ಲ ಆಗಿದೆ ಸರ್. ವಿಎಲ್ಲ ಸ್ಪಾಟ್ಗೆ ಹೋಗಿ ನಾನು ಹೋಗಿದ್ದೀನಿ ಸರ್. ಸ್ಪಾಟ್ಗೆ ಹೋಗಿ ಮಾಡಿದ್ದೀವಿ. ಇದೇ ಮಾತು 1.5 ತಿಂಗಳ ಹಿಂದೆ ಹೇಳಿದ್ದೀರಾ, ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡಿದ್ದೀರಾ ತೆಗೆದು ನೋಡಿ, ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಿ. ನೀವೇನ್ ಮಾತಾಡಿದ್ರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ನನ್ಗೆ ಜ್ಞಾಪಕ ಇದೆ. ಏನ್ ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ನನ್ಗೇನ್ ಕೆಲಸ ಇಲ್ಲ ಅಂತ ತಿಳಿದಿದ್ದೀರಾ? ನನ್ಗೆ ಬೇರೆ ಕೆಲಸ ಇಲ್ಲ ಅಂತ ಸುಮ್ನೆ ನಾನು ಏನು ತೀಟೆ ತೀರಿಸ್ಕೊಳ್ಳಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀರಾ ನಿಮ್ ಜೊತೆ? ಸೆಪ್ಟೆಂಬರ್ ಆಯ್ತು, ಅಕ್ಟೋಬರ್ ಆಯ್ತು, ನವೆಂಬರ್ ಕೇಳಿದ್ರು ಇದೇ ಉತ್ತರ ಹೇಳ್ತಾ ಇದ್ದೀರಾ. ಬಿಡ್ರಿ, ಆಯ್ತು, ನಿಮ್ಮ ಹತ್ರ ಮಾತಾಡಿ, ನಾನು ಇನ್ನು ಹೆಚ್ಚಿಗೆ ಇದು ಮಾಡ್ಲಿಕ್ಕಿಲ್ಲ.